ಈ ಸಕ್ಸಸ್ಗೆ ಮೇನ್ ರೀಸನ್ ಟೀಮ್ ವರ್ಕ್ ಸರ್. ಎಂಟೈರ್ ಟೀಮ್ ಫುಲ್ ಸಪೋರ್ಟಿವ್ ಆಗಿದೆ ಆ್ಯಂಡ್ ಎಲ್ಲರೂ ಆನ್ ಟೈಮ್ ಇರ್ತೀವಿ, ಬೇಗ ಕೆಲಸ ಮುಗಿಸ್ತೀವಿ. ಆ್ಯಂಡ್ ಸ್ಟೋರಿ ವೈಸ್ ಆಲ್ಸೋ ಅದು ತುಂಬ ಚೆನ್ನಾಗಿ ಚಾನೆಲ್ ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಸ್ಟೋರಿ ಮೇಲೆ. ಸೊ ಆಲ್ ಆರ್ಟಿಸ್ಟ್ ಇರ್ತಾರೆ, ಎವ್ರಿ 1 ವೀಕ್ಗೆ ಹೊಸ ಹೊಸ ಕತೆ, ಹೊಸ ಟ್ವಿಸ್ಟ್ಗಳು ತುಂಬ ಚೆನ್ನಾಗಿ ಬರೀತಾ ಇದ್ದಾರೆ. ಆ್ಯಂಡ್ ಅದನ್ನು ಎಕ್ಸಿಕ್ಯೂಟ್ ಮಾಡೋದಾಗಲಿ, ಡೈರೆಕ್ಷನ್ ಟೀಮ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಅಥವಾ ನಮ್ಮ ಕ್ಯಾಸ್ಟ್, ನಮ್ಮ ಕೋ ಆರ್ಟಿಸ್ಟ್ಗಳಾಗಲಿ ಎಲ್ಲರೂ ಕಂಬೈಂಡ್ ಆಗಿ ಟೀಮ್ ವರ್ಕ್ ಅಂತ ಬಂದಾಗಲೇ ಒಂದು ಪ್ರಾಜೆಕ್ಟ್ ಕಂಪ್ಲೀಟಾಗಿ ಸಕ್ಸಸ್ ಕಾಣೋದು. ನನಗೆ ಇಷ್ಟ ಆಗಿದ್ದು ಒಂದು ಬಂದು ಮೊದಲನೇ ಗಂಡನಿಂದ ಡಿವೋರ್ಸ್ ತೊಗೊಂಡು ಅವಳು ಹೆಂಗೆ ಅವಳ ಲೈಫ್ನ ಬೋಲ್ಡಾಗಿ ಲೀಡ್ ಮಾಡ್ತಾಳೆ ಆ್ಯಂಡ್ ಅದಕ್ಕೆ ಎಷ್ಟು ಕಷ್ಟಪಡ್ತಾಳೆ, ಸಿಂಗಲ್ ಪೇರೆಂಟಾಗಿ ಅವಳ ಮಗಳನ್ನ ಹೇಗೆ ನೋಡ್ಕೋತಾಳೆ. ಬಿಕಾಸ್ ಇದು ಬರೀ ಶಾರದೆ ಕತೆ ಅಲ್ಲ, ಸಮಾಜದಲ್ಲಿ ಎಷ್ಟೊಂದು ಜನ ಇದನ್ನು ಫೇಸ್ ಮಾಡ್ತಾ ಇದ್ದಾರೆ. ಸಿಂಗಲ್ ಮದರ್ ಆಗಿ ಒಂದು ಗರ್ಲ್ ಚೈಲ್ಡ್ನ ರೇಸ್ ಮಾಡೋದು ಎಷ್ಟು ಕಷ್ಟ, ಎಷ್ಟು ಡಿಫಿಕಲ್ಟ್ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಆ ಬಂಚ್ ನನಗೆ ತುಂಬ ಹಾರ್ಟ್ ಟಚಿಂಗ್ ಅಂತೂ ತುಂಬ ಇಷ್ಟ ಆಯಿತು ಕತೆ. ಅದು ಫಸ್ಟ್ ನಾನು ಇದು ಕತೆ ಕೇಳಿದಾಗ ನನಗೆ ತುಂಬ ಚಾಲೆಂಜಿಂಗ್ ಅನ್ನಿಸ್ತು. ಬಿಕಾಸ್ ಸ್ವಲ್ಪ ಮೆಚ್ಯೂರ್ಡ್ ಆ್ಯಕ್ಟಿಂಗ್ ಬೇಕು ಇದಕ್ಕೆ ಆ್ಯಸ್ ಅ ಪೇರೆಂಟ್, ಅಂದರೆ ಒಬ್ಬಳು ತಾಯಿಯಾಗಿ ಆ ಥರ ಮೆಚ್ಯೂರಿಟಿ ಆ್ಯಕ್ಟಿಂಗ್ ನಾನು ಕ್ಯಾರಿ ಮಾಡ್ಬೋದಾ ಅನ್ನೋದು ಒಂದು ಕ್ವೆಶ್ಚನ್ ಇತ್ತು. ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಗೊತ್ತಿರೋ ಹಾಗೆ ಒಂದು ತಾಯಿ ಕ್ಯಾರೆಕ್ಟರ್ ಮಾಡಿಬಿಟ್ರೆ ಅದನ್ನೇ ಲೇಬಲ್ ಮಾಡ್ತಾರೇನೋ ಅನ್ನೋದು ಒಂದು ಕ್ವೆಶ್ಚನ್ ಇತ್ತು. ಬಟ್ ಆ್ಯಕ್ಚುಲಿ ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇತ್ತು. ಸೊ ಅದಕ್ಕೆ ಮೇನ್ ರೀಸನ್ ನಾನು ಇದನ್ನು ಒಪ್ಕೊಳ್ಳೋದಕ್ಕೆ ಕಾರಣ, ಒಂದು ಒಳ್ಳೆ ಮೆಸೇಜು, ಒಂದು ಒಳ್ಳೆ ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ವೈ ನಾಟ್ ಅಂತ ಅನಿಸಿ ನಾನು ಇದನ್ನು ಚೂಸ್ ಮಾಡಿದೆ. ಆ್ಯಂಡ್ ಈಗ ತುಂಬ ಸ್ಮೂತಾಗೇ ನಡೀತಾ ಇದೆ, ತುಂಬ ಖುಷಿಯಾಗಿ ಮಾಡ್ತಾಯಿದ್ದೀನಿ ನಾನು. ಈಗ ಆ ಕ್ವೆಶ್ಚನ್ ಮಾರ್ಕ್ಗಳು ಯಾವುದೂ ಇಲ್ಲ. ಸೊ ಹ್ಯಾಪಿಯಾಗಿ ಮಾಡ್ತಾಯಿದ್ದೀನಿ. ಶಾರದೆ ಪಾತ್ರ ನನಗೆ ಆ್ಯಕ್ಚುಲಿ ನನಗೆ ತುಂಬಾ ಹತ್ತಿರವಾದದ್ದು. ಬಿಕಾಸ್ ನಮ್ಮ ಮನೇಲಿ ನಾವು 3 ಜನ ಹೆಣ್ಮಕ್ಳು. ಸೊ 2 ಅಕ್ಕಗೂ ಮದುವೆ ಆಗಿದೆ, 2 ಅಕ್ಕಂಗೂ ಒಬ್ಬರೊಬ್ಬರು ಹೆಣ್ಮಕ್ಳಿದ್ದಾರೆ. ಸೊ ನಾನು 2 ಮಕ್ಕಳನ್ನು ಅವ್ರು ಹುಟ್ಟಿದ ಬೆಳೆಯೋವರೆಗೂ ನಾನು ಅವ್ರನ್ನ ನೋಡ್ತಾ ಇದ್ದೆ. ಸೊ ಅವ್ರು ಹೆಂಗೆ ಅವ್ರ ಮನೇಲಿ ಲೈಕ್ ಅವ್ರ ಇನ್ಲಾಸ್ ಮನೇಲಿ ಹೇಗಿರ್ತಾರೆ, ಅವ್ರು ಏನು ಕಷ್ಟಗಳು ಪಡ್ತಾರೆ. ನಾನು ಸೀರಿಯಲಲ್ಲಿ ಇನ್ಲಾ ಮನೇಲಿದ್ದು ಹೇಗೆಲ್ಲ ಕಷ್ಟಪಟ್ಟೆ, ಅಲ್ಲಿಂದ ಹೊರಗೆ ಬಂದು ಈ ಸಮಾಜದಲ್ಲಿ ಹೆಂಗೆ ಬದುಕಿದೆ. ಆ್ಯಂಡ್ ಇದು ನಾನು ಒಬ್ಳ ಕತೆ ಅಥವಾ ಶಾರದೆ ಒಬ್ಳ ಕತೆ ಅಲ್ಲ. ಎಷ್ಟೊಂದು ಜನ, ನಾನೀಗ ಎಲ್ಲಾದರೂ ಹೊರಗೆ ಹೋದಾಗಲೂ ಎಷ್ಟೊಂದು ಜನ ಬಂದು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ, ನಾನು ಸಿಂಗಲ್ ಪೇರೆಂಟ್ ಮೇಡಮ್, ನಿಮ್ಮನ್ನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಎಷ್ಟೊಂದು ಕಡೆ ನಡೆದಿದೆ ಇದು. ದೇವಸ್ಥಾನಕ್ಕೆ ಹೋದಾಗ, ಎಲ್ಲಾದರೂ ಈವೆಂಟ್ಸಿಗೆ ಹೋದಾಗ ಯಾರಾದರೂ ಬಂದು ಈ ಥರ ಶೇರ್ ಮಾಡ್ಕೊಂಡಾಗ ತುಂಬ ಖುಷಿ ಆಗುತ್ತೆ. ಸೊ ಐ ಆಮ್ ಗಿವಿಂಗ್ ಅ ಗುಡ್ ಮೆಸೇಜ್ ಅನ್ನಿಸ್ತು. ಐ ಆಮ್ ಹ್ಯಾಪಿ ವಿತ್ ಇಟ್. ಆ್ಯಕ್ಚುಲಿ ನಾನು ಈ ಪಾತ್ರಕ್ಕೆ ಏನೂ ಪ್ರಿಪೇರ್ ಆಗಿರಲಿಲ್ಲ. ನಾನೊಂದು ಎಂಟಿ ಬುಕ್ ಥರ ಹೋಗಿದ್ದೆ. ಬಿಕಾಸ್ ನನ್ನ ತಲೆಯಲ್ಲಿ ಏನೂ ಇರಲಿಲ್ಲ. ಬಿಕಾಸ್ ಈಗ ನಾನು ಒಂದು ಅಂದ್ಕೊಂಡು ಅದನ್ನು ಡೈರೆಕ್ಟ್ರ್ ಇನ್ನೊಂದು ಅನ್ಕೋತಾರೆ, ಚಾನೆಲ್ ಇನ್ನೊಂದು ಅನ್ಕೋತಾರೆ. ಸೊ ಆ ಕನ್ಫ್ಯೂಷನ್ಸೇ ಬೇಡ ಅಂತ ನಾನು ಏನೂ ಅಂದ್ಕೊಂಡಿರಲಿಲ್ಲ. ಪ್ಲೇನಾಗಿ ಹೋದೆ. ಅಲ್ಲಿ ಹೋದ್ಮೇಲೆ ನಾನು ಕೂತ್ಕೊಂಡು ಕ್ಯಾರೆಕ್ಟರ್ ಹೀಗೆ ಅಂತ ಹೇಳಿ ಡೈರೆಕ್ಟರ್ ಪ್ರತಿಯೊಂದು ಸೀನಲ್ಲೂ ಹೀಗೆ ಮಾಡಬೇಕು, ಹೀಗಿರಬೇಕು ಅಂತ ಹೇಳಿಕೊಟ್ಟು ಮಾಡಿಸಿರೋದು. ಸೊ ಈಗ ಹೋಗ್ತಾ ಹೋಗ್ತಾ ಇಟ್ಸ್ ಆಲ್ ಅಂದರೆ ಎಲ್ಲ ಸೆಟಲ್ ಆಗಿದೆ, ಆರಾಮಾಗಿ ನಡೀತಾ ಇದೆ ವರ್ಕು. ಬಟ್ ಬಿಗಿನಿಂಗಲ್ಲಿ ಸ್ವಲ್ಪ ಕಷ್ಟ ಆಯಿತು ನನಗೆ. ಬಿಕಾಸ್ ಇದು ಸುವರ್ಣ, ಅಲ್ಲಿ ನಾವು ಲೈವ್ ರೆಕಾರ್ಡ್ ಇರುತ್ತೆ. ಸೊ ಅದು ಮೈಕ್ ಇರುತ್ತೆ, ಜೋರಾಗಿ ಮಾತಾಡಬೇಕು, ಇದೆಲ್ಲ ಕಾನ್ಸೆಪ್ಟ್ ನನಗೆ ಗೊತ್ತೇ ಇರಲಿಲ್ಲ, ತುಂಬ ಹೊಸದು. ಸೊ ಬಿಗಿನಿಂಗ್ ನಂಗೆ ತುಂಬ ಕಷ್ಟ ಆಯಿತು ಅಡ್ಜಸ್ಟ್ ಆಗೋಕ್ಕೆ. ಹೋಗ್ತಾ ಹೋಗ್ತಾ ಈಗ ಫುಲ್ ಈಸಿಯಾಗಿ ಆರಾಮಾಗಿ ನಡೀತಾ ಇದೆ.